ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು ಕಳೆದ ವರ್ಷ ಅಂದರೆ ಮಾರ್ಚ್-ಏಪ್ರಿಲ್ 2023 ನಡೆತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಹಾಗಂದ್ರೆ ನಾವು ಇವತ್ತು ಮಾದರಿ ಉತ್ತರಗಳ ಜೊತೆಗೆ ನೋಡೋಣ ಅಂತ. ಅಂದ್ರೆ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ತಿಳಿತೈತಿ. ಯಾವ್ಯಾವ ಕ್ವಶನ್ಗೆ ಯಾವ್ಯಾವ ಸ್ಟೆಪ್ಸಿಗೆ ಒಂದು ಕ್ವಶನ್ ಒಳಗೆ ಯಾವ ಥರ ಕ್ವಶನ್ ಕೇಳ್ತಾರೆ, ಮತ್ತು ಅದ್ರೊಳಗೆ ಯಾವ್ಯಾವ ಸ್ಟೆಪ್ಸಿಗೆ ಯಾವ್ಯಾವ ಮಾರ್ಕ್ಸ್ ಕೊಡ್ತಾರೆ, ನಾವೇನು ಸ್ಟೆಪ್ ಮಾಡಿಸಿದ್ರೆ ಏನೇನು ಮಾರ್ಕ್ಸ್ ತಿಳ್ತಾವೆ ಅನ್ನೋದನ್ನು ಮಾದರಿ ಉತ್ತರಗಳ ಜೊತೆಗೆ ನೋಡ್ಕೊತ ಎಲ್ಲ ಲೆಕ್ಕನೂ ಬಿಡಿಸೋಣ. ಇವತ್ತು ನಾವು 3-4-2023 ಏನು ಕ್ವಶನ್ಸ್ 3-4-2023 ಏನು ನಡೆದೈತಲ್ಲ ಆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಹಾಗಂದ್ರೆ ಇವತ್ತು ನಾವು ಟೋಟ್ಲಿ 1 ಮಾರ್ಕ್ಸಿಂಗ್ ಕ್ವಶನ್ ಯಾವ್ಯಾವ ರೀತಿ ಕೇಳ್ತಾರೆ, ಮತ್ತು 1 ಮಾರ್ಕ್ಸಿಗೆ ನಾವು ಯಾವ್ಯಾವ ರೀತಿ ಆನ್ಸರ್ಸ್ ಬರೀಬೇಕು. 1 ಮಾರ್ಕ್ಸ್ ಒಳಗೆ 8 ಏನು ಮಾಡ್ತಾರೆ, ಬಹು ಆಯ್ಕೆ ಪ್ರಶ್ನೆಗಳನ್ನ ಕೇಳಿದ್ರೆ ಇನ್ನು 8ಗಳನ್ನು ನೇರ ಉತ್ತರನ ಕೇಳ್ತಾರೆ. ಹಾಗಂದ್ರೆ ಈಗ ಬಹು ಆಯ್ಕೆ ಒಳಗೆ 1ನೇ ಕ್ವಶನ್ ಏನಂತ ನೋಡೋಣ. ಕೊಟ್ಟಿರುವ ನಕ್ಷೆಯಲ್ಲಿ y=p(x) ಬಹುಪದೋಕ್ತಿಯು ಹೊಂದಿರುವ ಶೂನ್ಯತೆಗಳ ಸಂಖ್ಯೆಯು, ಅಂದರೆ ಇದೊಂದು ಬಹುಪದೋಕ್ತಿ, ಇದೊಂದು ನಕ್ಷೆ ಕೊಟ್ಟಾರ, y=p(x) ಐತಿ. ಅದರೊಳಗೆ ಎಷ್ಟು ಶೂನ್ಯತೆಗಳು ಇರ್ತಾವೆ ಅಂದ್ರೆ ಈ ನಕ್ಷೆ ಒಳಗೆ 3 ಶೂನ್ಯತೆಗಳು ಇರ್ತಾವೆ. ಹಾಗಂದ್ರೆ ಆಪ್ಷನ್ ನಂಬರ್ ಎ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಎ 3 ಅನ್ನೋದೇನಿದೆ ರೈಟ್ ಆನ್ಸರ್. ನೆಕ್ಸ್ಟ್ ಏನು ಕ್ವಶನ್ ಕೇಳಾರ ನೋಡ್ರಿ. ಒಂದು ಘಟನೆ ಇಗೆ P(e)=0.75 ಆದರೆ P(e)(u) ಎಷ್ಟೈತೆ ಅನ್ನೋದನ್ನು ಕಂಡುಹಿಡಬೇಕು. ಹಾಗಾದ್ರೆ P(e)() ಯಾವ ರೀತಿ ಮಾಡ್ಬೇಕು ನೋಡ್ರಿ. P(e)() ಹೌದಾ, P(e)() ಮಾಡಬೇಕು. P(e)() 1 - 0.75 ಮಾಡಬೇಕು. 1 - 0.75 ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತೈತಿ, 0.25 ಅನ್ನೋದೇನಿದೆ ಆನ್ಸರ್. ಹಾಗಂದ್ರೆ ಆಪ್ಷನ್ ನಂಬರ್ 2 0.25 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನು ಕೇಳಾರಿ. ತ್ರಿಜ್ಯ R ಹಾಗೂ ಎತ್ತರ H ಆಗಿರುವ ನೇರ ವೃತ್ತಪಾದ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಐತಿ ಅಂತ ಕೇಳಾರ. ನೇರ ವೃತ್ತಪಾದ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನ್ರಿ, 2πr × r+h. ಹಾಗಂದ್ರೆ ಆಪ್ಷನ್ ನಂಬರ್ ಡಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಡಿ ಅನ್ನೋದೇನಿದೆ ಒಂದು ಸರಿಯಾದ ಉತ್ತರ. ಆಪ್ಷನ್ ನಂಬರ್ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 19 = 6 × 3+1 ಇದನ್ನು ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ a bq + rಗೆ ಹೋಲಿಸಿದಾಗ ಶೇಷವನ್ನು ಸೂಚಿಸುವ ಸಂಖ್ಯೆಯು. ನೋಡ್ರಿ ಇದು ಎಷ್ಟು ಈಸಿ ಕ್ವಶನ್ ಹೌದಾ. ಇದ್ರೊಳಗೆ ನೋಡ್ರಿ ಆರ್ನ ಬೆಲೆಯನ್ನು ಸೂಚಿಸೋದೇನು, a ನೋಡ್ರಿ a ಅಂದ್ರೆ 19, b × q ಅಂದ್ರೆ 6 × 3, ಆರ್ನ ಬೆಲೆ ಹಂಗಂದ್ರೆ ಆರ್ನ ಬೆಲೆ ಎಷ್ಟಂತ, ಆರ್ನ ಬೆಲೆ 1. ಹಾಗಂದ್ರೆ ಆಪ್ಷನ್ ನಂಬರ್ ಸಿ ಅನ್ನೋದೇನಿದೆ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ. ಚಿತ್ರದಲ್ಲಿ O ಕೇಂದ್ರವಾಗಿರುವ ವೃತ್ತಕ್ಕೆ ಎ ಬಿಂದುವಿನಲ್ಲಿ PB ಸ್ಪರ್ಶಕವನ್ನು ಎಳೆಯಲಾಗಿದೆ. ಕೋನ AOP = 45 ಡಿಗ್ರಿ ಆದರೆ ಕೋನ OPA ಅಳತೆ ಎಷ್ಟು ಅನ್ನೋದನ್ನು ಕಂಡುಹಿಡಬೇಕು. ನೋಡ್ರಿ ಇದ್ರೊಳಗೆ ಕೋನ AOP ಎಷ್ಟೈತಿದೆ, 45 ಡಿಗ್ರಿ. ಇದಕ್ಕೆ ಕಂಡುಹಿಡಿ ಅಂತ ಹೇಳ್ಯಾರ. OPA ಎಷ್ಟೈತೆ ಅಂತ ಕಂಡುಹಿಡಿ. ಹಂಗಂದ್ರೆ OAP ಎಷ್ಟಿರ್ತೈತಿ, ಇದು 90 ಡಿಗ್ರಿ ಇರ್ತೈತಿ. ಹಂಗಂದ್ರೆ ವೃತ್ತದ ಒಳಕೋನಗಳ ಮೊತ್ತ ಎಷ್ಟಿರ್ತೈತಿ, 180 ಡಿಗ್ರಿ. ಹಂಗಂದ್ರೆ ಕೋನ OPA ಎಷ್ಟೈತೆ ಅಂದ್ರೆ 180ರೊಳಗೆ ಈ 90 ಡಿಗ್ರಿ ಮತ್ತು 45 ಡಿಗ್ರಿನ ಎರಡೂ ಕೂಡಿಸಿದ್ದು ಎಷ್ಟು ಬರ್ತೈತಿ, 135 ಡಿಗ್ರಿ. 90ಕ್ಕೆ 45 ಕೂಡಿಸಿದ್ರೆ 135. ಈ 180ರೊಳಗೆ ಈ 135 ಡಿಗ್ರಿ ಕಳೆದ್ರೆ 45 ಡಿಗ್ರಿ. ಹಂಗಂದ್ರೆ ಆಪ್ಷನ್ ನಂಬರ್ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಚಿತ್ರದಲ್ಲಿ DE ಸಮಾಂತರ BC, ಈ ABC ತ್ರಿಭುಜದೊಳಗೆ DE ಸಮಾಂತರ BC ಆದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ DE ಏನೈತಿ BCಗೆ ಸಮಾಂತರವಾಗಿದ್ದಾಗ ಯಾವ ಸಂಬಂಧ ಇರ್ತೈತಿ ಅಂತಂದ್ರೆ AD / DE AE / BCಗೆ ಏನಿರ್ತೈತಿ, ಸಮನಾಗಿರ್ತೈತಿ. ಹಂಗಂದ್ರೆ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ. 4x + 5y - 10 = 0 ಮತ್ತು 5x + 8y + 20 = 0 ಈ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು. ಇವೆರಡೂ ಸಮೀಕರಣಗಳು ಯಾವ ರೇಖೆಯನ್ನು ಪ್ರತಿನಿಧಿಸ್ತಾವು ಅಂದ್ರೆ ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸ್ತಾವು. ಹಾಗಂದ್ರೆ ಆಪ್ಷನ್ ನಂಬರ್ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ x ಅಕ್ಷದಿಂದ -8,3 ಬಿಂದುವಿಗೆ ಇರುವ ದೂರವು. ಈ x ಅಕ್ಷದಿಂದ -8,3ಗೆ ಇರ್ತಕ್ಕಂಥ ದೂರ ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು. ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ, ಈಗ ಒಂದು ಗ್ರಾಫ್ ತೊಗೊಂಡಾಗ ಇಲ್ಲಿ ಪ್ಲಸ್ ಇರ್ತೈತಿ, ಇಲ್ಲಿ ಪ್ಲಸ್ ಮೈನಸ್, ಇಲ್ಲಿ ಮೈನಸ್ ಪ್ಲಸ್, ಇಲ್ಲಿ ಮೈನಸ್
ಮೈನಸ್. ಹಂಗಂದ್ರೆ ಮೈನಸ್ ಪ್ಲಸ್ ಕೊಟ್ಟಾರ ಅಂದ್ರೆ ಇದಿಲ್ಲಿ ಇಲ್ಲಿ -1 -2 -3 ಸೊ ಆನ್ ಅಫ್ಟ್ ಇಲ್ಲಿ ಎಲ್ಲಿ ತನಕ -8 ಇಲ್ಲೇ 1 +1 2 3 ಹಂಗಂದ್ರೆ ಇಲ್ಲಿ ಹಂಗಂದ್ರೆ ನೋಡ್ರಿ ಇಲ್ಲಿ ಎಲ್ಲಿಗೆ ಬರ್ತೈತಿ ಇದು ಪಾಯಿಂಟ್ ಇಲ್ಲಿ ಬರ್ತೈತೆ ಹೌದಾ. ಹಂಗಂದ್ರೆ ಇದು ಎಕ್ಸ್ ಅಕ್ಷದಿಂದ ಎಷ್ಟು ದೂರದೋಗೈತೆ ಅಂದ್ರೆ 1 2 3 ಮಾನಗಳು. ಹಂಗಂದ್ರೆ ಆಪ್ಷನ್ ನಂಬರ್ ಬಿ ಈಸ್ ದ ರೈಟ್ ಆನ್ಸರ್. ಬಿ ಇದ್ದ 3 ಮಾನಗಳು ಪ್ಲಸ್ 3 ಮಾನಗಳು. ಬಿ ಎಕ್ಸ್ ಅಕ್ಷದಿಂದ ಎಷ್ಟು ಮಾನ ದೂರ ಇರ್ತೈತಿ ಪ್ಲಸ್ 3 ಮಾನಗಳು ದೂರ ಇರ್ತೈತಿ. ಹಾಗಂದ್ರೆ ಇಲ್ಲಿ ನಮ್ಗೆ ಬಹು ಆಯ್ಕೆಯ ಟೋಟಲಿ 8 ಕ್ವಶನ್ಸ್ ಮುಗಿದ್ವಿ. ಈಗ ನೇರ ಉತ್ತರವನ್ನು ಕೊಡೋದು 1 ಮಾರ್ಕ್ಸಿಂದ 8 ಕ್ವಶನ್ಸ್ ಟೋಟಲಿ 8 ಕ್ವಶನ್ಸ್ ಕೇಳ್ದಾರೆ. ಯಾವ ರೀತಿ ಕೇಳ್ಯಾರ ನೋಡ್ರಿ. 9ನೇ ಕ್ವಶನ್ ಇದು 1 ಮಾರ್ಕ್ಸಿಂದ ನೇರ ಉತ್ತರದ್ದು. 7/80 7 ಭಾಗಲೇ 80ರ ಛೇದವನ್ನು 2n ಇಂಟು 5m ರೂಪದೊಳಗೆ ವ್ಯಕ್ತಪಡಿಸ್ಬೇಕು. ಹೌದಾ. ಈ 80ನ್ನು 2m ಇಲ್ಲಿ ಅಂಶವನ್ನು ಇನ್ನೂ ನೋಡೋಂಗಿಲ್ಲ. ಅಂಶ ಅಂದರೆ 7, ಛೇದ ಅಂದರೆ 8, ಛೇದ ಅಂದರೆ 80. ಛೇದ 80ನ್ನು 2n ಇಂಟು 5m ರೂಪದಾಗ ವ್ಯಕ್ತಪಡಿಸ್ಬೇಕು. ಯಾವ ರೀತಿ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ. ಈ 80 ಐತಲ್ಲ, 80ನ್ನು ಎರಡರ ಮಗ್ಗಲೆ ಮಾಡ್ಕೊತ ಹೋಗ್ಬೇಕು. 2 4 8 0 0 2 2 4 0 0 2 10 20 2 5 10. ಇಲ್ಲಿ ಏನಾಗೈತಿ 2ರ ಘಾತ ಟೋಟಲ್ 2 ಎಷ್ಟಿದಾವೆ 1 2 3 4 2ರ ಘಾತ 4 ಇಂಟು 5ರ ಘಾತ 5 ಎಷ್ಟಿತ್ತಿಲ್ಲ 1. ಈ ರೀತಿ ನೀವು 2ರ ಘಾತ n ಇಂಟು 5ರ ಘಾತ m ರೂಪದೊಳಗೆ ವ್ಯಕ್ತಪಡಿಸಿದ್ವಿ. ಈ ರೀತಿ ಮಾಡಿದ್ರೆ ನಿಮ್ಗೆ 1 ಮಾರ್ಕ್ಸ್ ಆನ್ಸರ್ 1 ಮಾರ್ಕ್ಸ್. ಹಾಗಂದ್ರೆ ಇದು 1 ಮಾರ್ಕ್ಸ್ ಯಾವ ರೀತಿ ಕೊಡ್ತಾರಂದ್ರೆ ನೀವು 7 ಭಾಗಲೇ 80 ಬರೆದು 80 ಈಸ್ ಈಕ್ವಲ್ ಟು 2ರ ಘಾತ 4 ಇಂಟು 5ರ ಘಾತ 1 ಬರೆದ್ರೆ ಇದಿಷ್ಟು ಏನು ಸ್ಟೆಪ್ ಮಾಡ್ತಾರಲ್ಲ ಇದಕ್ಕೆ ಅರ್ಧ ಮಾರ್ಕಸ್. ಇದಕ್ಕೆ ಎಷ್ಟು ಕೊಡ್ತಾರೆ ರೀ? ಅರ್ಧ ಮಾರ್ಕಸ್ ಕೊಡ್ತಾರೆ. ನೀವು ಲಾಸ್ಟ್ ಫೈನಲ್ ಆನ್ಸರ್ 2ರ ಘಾತ n ಇಂಟು 5ರ ಘಾತ m ಈಸ್ ಈಕ್ವಲ್ ಟು 2ರ ಘಾತ 4 ಇಂಟು 5ರ ಘಾತ m ಬರೆದ್ರೆ ಇದಕ್ಕೂ ಅರ್ಧ ಮಾರ್ಕಸ್ ಕೊಡ್ತಾರೆ. ಟೋಟಲ್ ಇದು 1 ಮಾರ್ಕ್ಸಿಂದ ಕ್ವಶನ್. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ 1 ಮಾರ್ಕ್ಸಿಂದ ಯಾವ ರೀತಿ ಕೇಳಾರಂದ್ರೆ x + 2y - 4 0 ಮತ್ತು ax + by - 12 0 ಈ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳ ಜೋಡಿಯು ಪರಸ್ಪರ ಆಯ್ಕೆಗೊಳ್ಳುವ ರೇಖೆಗಳಾದರೆ a ಮತ್ತು bಗಳ ಬೆಲೆಯನ್ನು ಏನು ಮಾಡಬೇಕು? ಕಂಡುಹಿಡಿಬೇಕು. ಇಲ್ಲಿ ಏನು ಕೊಟ್ಟಾರ? 2 ಸಮೀಕರಣ ಕೊಟ್ಟಾರ. x + 2y 2 ಸಮೀಕರಣಗಳನ್ನ ಕೊಟ್ಟಾರ. x + 2y - 4 0 ax + by - 12 0 ಕೊಟ್ಟಾರ. ಇದರೊಳಗೆ ಈ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳ ಜೋಡಿಗಳು ಪರಸ್ಪರ ಏನು ಮಾಡಾರ? ಆಯ್ಕೆಗಳು. ಯಾವಾಗ 2 ರೇಖೆಗಳು ಪರಸ್ಪರ ಆಯ್ಕೆಗೊಳ್ತಾವಂದ್ರೆ a1/a2 = b1/b2 = c1/c2 ಆದಾಗ ಆ 2 ರೇಖೆಗಳೇನಾಗ್ತಾವೆ? ಆಯ್ಕೆಗೊಳ್ತಾವೆ. ಆಯ್ಕೆಗೊಂಡಾಗ ನಾವು 2 ಸಮೀಕರಣ ಕೊಟ್ಟಾರಲ್ಲ ಅದ್ರೊಳಗೆ a ಮತ್ತು b ಬೆಲೆಯನ್ನು ಕಂಡುಹಿಡಿಬೇಕು. ಯಾವ ರೀತಿ ಮಾಡ್ಬೇಕಂದ್ರೆ ಈಗ ನೋಡಿರಿ. ಇದು ax + by a1x + b1y + c = 0. ಇದು a2x + b2y + c2 = 0. ಹಾಗಂದ್ರೆ a1 ಬೆಲೆ ಎಷ್ಟಾಯ್ತು? a1ನ ಬೆಲೆ ಎಷ್ಟಾಯ್ತು ರೀ? a1ನ ಬೆಲೆ ಎಷ್ಟಾಯ್ತು? a1ನ ಬೆಲೆ ಏನೂ ಇಲ್ಲಂದ್ರೆ ಇಲ್ಲಿ ಎಕ್ಸ್ ಬಾಜು 1 ಇರ್ತೈತಿ. b1ನ ಬೆಲೆ ಎಷ್ಟಾಯ್ತು? 2. c1ದ ಬೆಲೆ ಎಷ್ಟಾಯ್ತು? -4. ಅದೇ ರೀತಿ a2 ಬೆಲೆ ಎಷ್ಟಾಯ್ತು? a2 = a, b2 = b, c2 = -12. ಈಗ ನಾವು a1/a2 b1/b2 c1/c2 ಒಳಗೆ ಈ a1 b1 b2 ಎಲ್ಲ ಬೆಲೆಯನ್ನು ಆದೇಶಿಸಬೇಕು. ಆದೇಶಿಸಿದ್ರೆ ಏನಾಕೈತಿ? a1 ಇದ್ದ ಜಾಗದಾಗ 1 ಭಾಗಲೇ a2 ಅಂದ್ರೆ ಎಷ್ಟೈತಿ? a, b1 ಅಂದ್ರೆ 2, b2 ಅಂದ್ರೆ b, c1 ಅಂದ್ರೆ -4, c2 ಅಂದ್ರೆ 12. ಹಂಗಂದ್ರೆ ಈಗ a1/a ಹಂಗೆ ಇಡ್ರಿ. 4 1 4, 4 3 12. a1/a = 1/3. ಮತ್ತೊಂದು ಏನು ಬರೋಣ? 2/b = 1/3. ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದಂದ್ರೆ a ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3 1 ನೋಡಿರಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3 1 3. a × 1 ಅಂದರೆ a = 3. 3 2 6. b × 1 ಅಂದ್ರೆ b. a = 3, b = 6 ಅನ್ನೋದೇನಿದೆ ಸರಿಯಾದ ಉತ್ತರ. ಈ ರೀತಿ ಮಾಡಿದ್ರೆ ನಿಮ್ಗೆ ಟೋಟಲಿ 1 ಮಾರ್ಕ್ಸಿಂದ. ಇದ್ರೊಳಗೆ ಇದು ನೀವು ಮೊದಲು ಯಾವಾಗ 2 ರೇಖೆಗಳು ಆಯ್ಕೆ ಆಕಾವಂತ ಹೇಳಿ a1/a2 = b1/b2 = c1/c2 ಬರೀತಿರಲ್ಲ, ಇದಕ್ಕೆ ಏನು ಮಾಡ್ತಾರೆ? ಒಂದು ಅರ್ಧ ಮಾರ್ಕಸ್ ಕೊಡ್ತಾರೆ ನಿಮ್ಗೆ. ಲಾಸ್ಟ್ ಫೈನಲ್ ಆನ್ಸರಿಗೆ ಅರ್ಧ ಮಾರ್ಕಸ್. ತಿಳಿತಲ್ಲ ಇದು. ನೆಕ್ಸ್ಟ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳಾರ? ತ್ರಿಭುಜ
ತ್ರಿಭುಜ ಎ ಬಿ ಸಿ ತ್ರಿಭುಜ ಪಿ ಕ್ಯೂ ಆರ್ ಆಗಿದೆ. ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣವು 64 ಸೆಂಟಿಮೀಟರ್ ಸ್ಕ್ವೇರ್. ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣವು 100 ಸೆಂಟಿಮೀಟರ್ ಮತ್ತು ಎ ಬಿ = 8 ಸೆಂಟಿಮೀಟರ್ ಆದಾಗ ಪಿ ಕ್ಯೂನ ಉದ್ದವನ್ನು ಕಂಡುಹಿಡಿಬೇಕು. ನಿಮ್ಗೆಲ್ಲರಿಗೂ ಗೊತ್ತೈತಲ್ಲ, ಒಂದು ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ಕ್ಯೂ ಸ್ಕ್ವೇರ್. ಇದೆಲ್ಲರಿಗೂ ನಿಮ್ಗೆ ಗೊತ್ತೈತಲ್ಲ. ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ ಎ ಬಿ ಸ್ಕ್ವೇರ್ ಡಿವೈಡ್ ಬೈ ಪಿ ಕ್ಯೂ ಸ್ಕ್ವೇರ್. ಹಂಗಂದ್ರೆ ಇಲ್ಲೇ ನಮ್ಗೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಎಷ್ಟು ಕೊಟ್ಟಾರೆ? ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ 64, ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ 100, ಎ ಬಿ = ಎಷ್ಟು ಕೊಟ್ಟಾರ? 8. ಇವೆಲ್ಲ ಬೆಲೆಯನ್ನು ಇದ್ರೊಳಗೆ ಆದೇಶಿಸ್ರಿ. ಇಲ್ಲಿ 64 ಭಾಗಲೆ 100 = ಎ ಬಿ ಸ್ಕ್ವೇರ್ ಅಂದ್ರೆ 8 ಸ್ಕ್ವೇರ್ ಭಾಗಲೆ ಪಿ ಕ್ಯೂ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇಡ್ರಿ. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನಾಕೈತಿ, ಈ 64 ಇದೇ 8 × 64 ಎರಡು ಕ್ಯಾನ್ಸಲ್ ಆಗ್ತಾವೆ. ಅವಾಗ ನಮ್ಗೆ ಪಿ ಕ್ಯೂ ಸ್ಕ್ವೇರ್ ಏನು ಬರ್ತೈತಿ? 100 ಸ್ಕ್ವೇರ್ ನೋಡಿರಿ, ಪಿ ಕ್ಯೂ ಸ್ಕ್ವೇರ್ 100. ಈ ಸ್ಕ್ವೇರ್ ಹೋಗ್ಬೇಕಂದ್ರೆ ನಾವು ಇದಕ್ಕೆ ಏನು ಹಾಕಬೇಕು? ಸ್ಕ್ವೇರ್ ರೂಟನ್ನು ಹಾಕಬೇಕು. ಪಿ ಕ್ಯೂ ಸ್ಕ್ವೇರ್ ರೂಟ್ ಆಫ್ 100. ಸ್ಕ್ವೇರ್ ರೂಟ್ ಆಫ್ 100 ಅಂದರೆ ಎಷ್ಟು ಬರ್ತೈತಿ? 10 10 100. 100ರ ವರ್ಗ ಎಷ್ಟು ಆಕೈತಿ? 10. ಹಾಗಂದ್ರೆ ಪಿ ಕ್ಯೂ 10 ಸೆಂಟಿಮೀಟರ್. ನೀವೇನು ಮೊದಲೇನು ಇದು ಬರೆದು ಇದ್ರೊಳಗೆ ಏನು ಅದೇ ಬೆಲೆ ಆದೇಶಿಸ್ತಾರಲ್ಲ, ಇದಕ್ಕೆ ಅರ್ಧ ಮಾರ್ಕಸ್. ಲಾಸ್ಟ್ ನೀವು ಫೈನಲ್ ಆನ್ಸರ್ ಏನು ಬರ್ತಲ್ಲ, ಇದಕ್ಕೊಂದು ಅರ್ಧ ಮಾರ್ಕಸ್. ನೆಕ್ಸ್ಟ್ ಕ್ವಶನ್ ಏನು ಕೇಳ್ಯಾರ ನೋಡ್ರಿ. x × 2 + x = 3 ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದೊಳಗೆ ವ್ಯಕ್ತಪಡಿಸ್ಬೇಕು. ಹಂಗಂದ್ರೆ ವರ್ಗ ಸಮೀಕರಣದ ಆದರ್ಶ ರೂಪ ಅಂದ್ರೆ ಯಾವ ರೂಪದಾಗ ಇರ್ತೈತಿ? ವರ್ಗ ಸಮೀಕರಣದ ಆದರ್ಶ ರೂಪ ಅಂದ್ರೆ ax² + bx + c = 0 ರೂಪದೊಳಗೆ ಬರಬೇಕು ನಾವು. ಆದರ್ಶ ರೂಪ ಅಂದ್ರೆ ಇದು ax² + bx + c = 0 ರೂಪದಾಗ ಬರಬೇಕು. ಆದರೆ ಇದು ಆ ರೂಪದೊಳಗಿಲ್ಲ. ಯಾವ ರೀತಿ ಮಾಡ್ಬೇಕು ನಾವು? ಹಂಗಂದ್ರೆ ಈ ಬ್ರ್ಯಾಕೆಟನ್ನು x × 2 + x = 3 ಅಂದ್ರೆ ಈ ಎಕ್ಸ್ಲೇ ಈ ಬ್ರ್ಯಾಕೆಟನ್ನು ಬಿಡಿಸ್ಕೋಬೇಕು. 2 × x ಅಂದ್ರೆ 2x + x × x ಅಂದ್ರೆ x² = 3. ಇದರ ಆದರ್ಶ ರೂಪ ಅಂದ್ರೆ ಮೊದಲು ಯಾವಾಗೂ x² ಆಗಬೇಕಾ, ಆಮೇಲೆ x, ಆಮೇಲೆ ಸ್ಥಿರಾಂಕ ಇರಬೇಕು. x² x² ಬರೀರಿ, + 2x 2x ಬರೀರಿ. ಈ +3 ಈ ಕಡೆ ಬಂದರೆ ಏನಾಕೈತಿ? -3 = 0. ನೋಡ್ರಿ, ಬರೀ ಲೆಕ್ಕ ಬರೆದು ಈ ಬೆಲೆಯನ್ನು ಈ ಎಕ್ಸ್ಲೇ ಗುಣಿಸಿದ್ರೆ ನಿಮ್ಗೆ ಅರ್ಧ ಮಾರ್ಕಸ್. ಟೋಟಲ್ ನೀವು ಫೈನಲ್ ಆನ್ಸರ್ ಏನು ಬರೀತಾರಲ್ಲ, ಇದಕ್ಕೊಂದು ಅರ್ಧ ಮಾರ್ಕಸ್. ತಿಳಿತಲ್ಲ ಇದು? ನೆಕ್ಸ್ಟ್ ಕ್ವಶನ್ ನೋಡ್ರಿ. 2x² - 4x + 3 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ. ಶೋಧಕ ಅಂದ್ರೇನು? ಡೆಲ್ಟಾ = b² - 4ac ಬೆಲೆಯನ್ನು ಕಂಡುಹಿಡಿಬೇಕು. ಹೌದಾ? ಈಗ ನಿಮ್ಗೆ ವರ್ಗ ಸಮೀಕರಣ ಏನು ಕೊಟ್ಟಾರ? 2x² - 4x + 3 = 0 ಕೊಟ್ಟಾರ. ಇದ್ರೊಳಗೆ ಎ ಬೆಲೆ ಏನಾಕೈತಿ? a = 2, b = -4, c = 3. ಹೌದಾ? ಈಗ ಡೆಲ್ಟಾ = b² - 4ac. ಡೆಲ್ಟಾ b² ಅಂದ್ರೆ -4² - 4, a ಅಂದ್ರೆ 2 × b ಅಂದ್ರೆ 3. 4 4 16, 4 2 8, 8 3 24. ಇವಾಗ 24ರೊಳಗೆ 16ನ ಕಳೆದ್ರೆ 8. 8 ದೊಡ್ಡ ಸಂಖ್ಯೆ ಹಿಂದೆ ಯಾವ ಚಿಹ್ನೆ ಇರ್ತಲ್ಲ ಅದು ಇಡಬೇಕು, -8. ಹಾಗಂದ್ರೆ ಶೋಧಕದ ಬೆಲೆ ಎಷ್ಟು ಬಂತೀಗ? -8. ನೆಕ್ಸ್ಟ್ ಕ್ವಶನ್ ನೋಡೋಣ. 6, 3 ಮತ್ತು 4, 7 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಬೇಕು. ಮಧ್ಯಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯುವ ಸೂತ್ರ ನಿಮ್ಗೆಲ್ಲರಿಗೂ ಗೊತ್ತೈತಿ. x1 + x2 / 2, y1 + y2 / 2. ಹಂಗಂದ್ರೆ ಇವ್ರು ಏನೇನು ಕೊಟ್ಟಾರ? ನಮ್ಗೆ x1 x2 ಬೆಲೆ ಕೊಟ್ಟಾರ, y1 y2 ಬೆಲೆಯನ್ನು ಕೊಟ್ಟಾರ. ಯಾವ ರೀತಿ ಮಾಡಬೇಕು? 6 × 6, 3, 4, 7. x1 ಅಂದ್ರೆ 6, x2 ಅಂದ್ರೆ 4, y1 ಅಂದ್ರೆ 3, y2 ಅಂದ್ರೆ 7. ನೆಕ್ಸ್ಟ್ ಮಧ್ಯಬಿಂದುವಿನ ನಿರ್ದೇಶಾಂಕ ಸೂತ್ರ ಏನು? x1 + x2 / 2, y1 + y2 / 2. x1 ಅಂದ್ರೆ 6 + 4 / 2, 7 + 3 / 2. ಈಗ ಏನಾಕೈತಿ ನಮ್ಗೆ? 6 + 4 ಅಂದ್ರೆ 10 / 2, 7 + 3 ಅಂದ್ರೆ 10 / 2. 2 1 2 5 10, 2 1 2 5 10, 5, 5 ಅನ್ನೋದು ಆನ್ಸರ್. ಈಗ ನಿಮ್ಗೆ ಏನೈತಿ ಈ ಸ್ಟೆಪ್ ಏನು ಮಾಡಿದ್ರಲ್ಲ, ಬರೀ ಸೂತ್ರ ಬರೆದ್ರಲ್ಲ, ಇದಕ್ಕೆ ಅರ್ಧ ಮಾರ್ಕ್. ಈ ಸೂತ್ರ ಬರೆದ್ರಲ್ರಿ, ಇದಕ್ಕೆ ಅರ್ಧ ಮಾರ್ಕಸ್. ನೀವು ಲಾಸ್ಟ್ ಏನಿದೆ ಫೈನಲ್ ಆನ್ಸರ್ ಬರೆದ್ರಲ್ಲ, ಇದಕ್ಕೊಂದು ಅರ್ಧ ಮಾರ್ಕಸ್. ತಿಳಿತಲ್ಲ ಇದು? ನೆಕ್ಸ್ಟ್ ಕ್ವಶನ್ ನೋಡ್ರಿ. p of x = 3x³ - x⁴ + 2x² + 5x + 2
ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಡಿಗ್ರಿಯನ್ನು ಬರಿಬೇಕು. ಇದ್ರದ್ದು ಮಹತ್ತಮ ಘಾತ ನೋಡ್ರಿ, ಇದೆಷ್ಟು ಈಸಿ ಐತೆ ಕ್ವಶನ್. ಇದ್ರದ್ದು ಮಹತ್ತಮ ಘಾತ ಬರಿಬೇಕು. ಮಹತ್ತಮ ಘಾತ ಕೆಳ್ಯಾರ ಅಂಥೇಳಿ ಮೊದಲು 3 ಘಾತ ಎಕ್ಸ್ 3 ಇಂಟು ಎಕ್ಸ್ದ ಘಾತ 3 ಕೊಟ್ರ ಅಂತೇಳಿ 3 ಅಂತ ಬರಿಬಾರ್ದು. ಯಾವಾಗೂ ಆ ಸಮೀಕರಣನ ಪೂರಾ ನೋಡಿ ಯಾವ ಎಕ್ಸ್ದ ಮೇಲೆ ದೊಡ್ಡ ಘಾತ ಅಂದ್ರೆ ದೊಡ್ಡ ಸಂಖ್ಯೆ ಇರ್ತೈತಲ್ಲ ಅದನ್ನು ಬರೆದು ಬಿಡ್ಬೇಕು. ಇಲ್ಲಿ ದೊಡ್ಡದು ಅನ್ನೋದು ಯಾವುದಿಲ್ಲ, ಎಕ್ಸ್ದ ಘಾತ 4 ಅನ್ನೋದು ದೊಡ್ಡದು. ಹಂಗಂದ್ರೆ ಇದ್ರ ಘಾತ ಎಷ್ಟೈತಿ 4. ಹಂಗಂದ್ರೆ 4 ಅನ್ನೋದು ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಏನು ಕ್ವಶನ್ ಕೇಳಾರಿ, ಚಿತ್ರದಲ್ಲಿ ಕೊಟ್ಟಿರುವ ಶಂಕುವಿನ ಭಿನ್ನಕದ ಏನು ಮಾಡಬೇಕು, ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೀಬೇಕು. ಶಂಕುವಿನ ಭಿನ್ನಕದ ಘನಫಲ ಕಂಡುಹಿಡಿಯುವ ಸೂತ್ರ ನಿಮ್ಗೆಲ್ಲರಿಗೂ ಗೊತ್ತೈತಲ್ಲ, ಅದನ್ನ ಡೈರೆಕ್ಟ್ ಬರೀಬೇಕು. ಅದು ಚಿತ್ರ ನೋಡ್ಕೊಂತ ನಿಂತು ಅದು ಮಾಡ್ಕೊಂತ ಕೂತ್ಬಾರ್ದು. ಎಕ್ಸಾಮ್ನಾಗ ನಿಮ್ಗೆ ಟೈಮ್ ಇರೋಂಗಿಲ್ಲ. ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಏನು ರೀ, 1/2 ಪೈ ಇಂಟು 1/2 ಪೈ h ಇಂಟು r1 ಸ್ಕ್ವೇರ್ ಪ್ಲಸ್ r2 ಸ್ಕ್ವೇರ್ ಪ್ಲಸ್ r1 ಇಂಟು r2. ಇದೇನಿದು ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ. ಇದಿಷ್ಟು ಸೂತ್ರ ನೀವು ಡೈರೆಕ್ಟ್ ಬರೆದು ಬಂದ್ರೆ ಸಾಕ್ರಿ, ನಿಮ್ಗೆ ಫುಲ್ 1 ಮಾರ್ಕ್ಸ್ ಕೊಡ್ತಾರೆ. ಇವತ್ತೇನು ನಾನು ಮಾಡಿಸಿದ್ನಲ್ಲ ಟೋಟಲಿ ನಿಮ್ಗೆ 1 ಮಾರ್ಕ್ಸಿಂದ ಯಾವ್ಯಾವ ರೀತಿ ನಿಮ್ಮ ಎಕ್ಸಾಮ್ನಾಗ ಕ್ವಶನ್ಸ್ ಕೇಳ್ತಾರೆ, ನೇರ ಉತ್ತರನ ಬರೆಯೋದು ಮತ್ತು ಬಹು ಆಯ್ಕೆ ಎರಡೂ ಮಾಡಿಸಿನಿ. ಮುಂದಿನದ್ರೊಳಗೆ ನೆಕ್ಸ್ಟ್ ಈ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಕೊತ ಹೋಗೋಣ. ಈಗ ಏನು ನಾ ಕ್ಲಾಸ್ ಮಾಡೇನಿಲ್ಲ ಇದೆಲ್ಲ ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.